ಈ ಸುಬ್ರಹ್ಮಣ್ಯ ಲೇಔಟ್ ಟೆಕ್ಕಿ ಶರ್ಮಿಳಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಬೆಳವಣಿಗೆಗಳು ಆಗ್ತಾನೆ ಇದೆ. ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಾಗ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಈಗ ಕೊಲೆ ರಹಸ್ಯ ಬೆಳಕಿಗೆ ಬಂದಿದ್ದು, ಕೊಲೆ ಮಾಡಿ ಆರೋಪಿ ತಲೆಮರೆಸಿಕೊಂಡಿದ್ನಲ್ಲ ಆತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ತಾಂತ್ರಿಕ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಆರೋಪಿಯನ್ನ ಬಂಧಿಸಲಾಗಿದ್ದು, ಸುಬ್ರಹ್ಮಣ್ಯ ಲೇಔಟ್ನ ವಾಸದ ಮನೆಯಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆಯಂತೆ. ಕೇರಳ ಮೂಲದ ಕರ್ನಲ್ ಕುರೈ 18 ವರ್ಷ ಆರೋಪಿ. ಟೆಕ್ಕಿ ಶರ್ಮಿಳಾನನ್ನ ಪ್ರೀತಿ ಮಾಡ್ತಿದ್ದಂತೆ ಯುವಕ ಕರ್ನಲ್. ಶರ್ಮಿಳಾ ಎದುರು ಮನೆಯಲ್ಲಿ ವಾಸ ಮಾಡ್ತಿದ್ದಂತೆ ಈ ಆರೋಪಿ. ಜನವರಿ 3ರಂದು ರಾತ್ರಿ ಶರ್ಮಿಳಾ ಮನೆಗೆ ಯುವಕ ಹೋಗಿರ್ತಾನೆ. ಒಳಗೆ ಹೋಗಿ ಏಕಾಏಕಿ ಶರ್ಮಿಳಾನನ್ನ ತಬ್ಬಿ ಅನುಚಿತವಾಗಿ ಈತ ವರ್ತನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ವೇಳೆ ಕರ್ನಲ್ ಕುರೈನನ್ನ ಕೆಳಗೆ ತಳ್ಳಿದ್ದಾಳಂತೆ ಶರ್ಮಿಳಾ. ಇದರಿಂದ ಕೋಪಗೊಂಡು ಶರ್ಮಿಳಾ ಮೇಲೆ ಹಲ್ಲೆಯನ್ನ ಕೂಡ ಈತ ಮಾಡಿರ್ತಾನೆ. ಬಳಿಕ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಶರ್ಮಿಳಾನನ್ನ ಭೀಕರವಾಗಿ ಕೊಲೆ ಮಾಡಿರ್ತಾನೆ. ಯಾರಿಗೂ ಅನುಮಾನ ಬರಬಾರದು ಅನ್ನೋ ಕಾರಣಕ್ಕೆ ಬೆಡ್ರೂಮ್ಗೆ ಬೆಂಕಿ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಈಗ ಈತನ ಬಂಧನದ ಬಳಿಕ ಇಡೀ ಪ್ಲಾನ್ ಹೆಂಗೆ ಎಕ್ಸಿಕ್ಯೂಟ್ ಆಯಿತು ಅನ್ನೋದ್ರ ಬಗ್ಗೆ ಪೊಲೀಸರು ಬಾಯ್ಬಿಡಿಸಿದ್ದಾರೆ.